ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕುದುರೆ ಬಗ್ಗೆ ಎಲ್ಲ ಕೇಳಿದ್ರಿ. ರಾಹುತರು ಅಂದ್ರೆ ಕುದುರೆ, ಅಶ್ವಪಡೆ ರಾಹುತ, ಕುದುರೆ ಸವಾರಂಗ್ ರಾಹುತ. ಅವನು ಕಿಂಕಾಪಿನ ಬಟ್ಟೆಗಳನ್ನು ಮತ್ತೆ ಶಿರಸ್ತ್ರಾಣವನ್ನು ಧರಿಸ್ತಿದ್ದ. ರಾಹುತ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವಂತ ಟ್ರೈನಿಂಗ್ ನ ತಗೊಳ್ತಾ ಇದ್ದ. ರಾಹುತ ಕುದುರೆಯ ಸಂಪೂರ್ಣ ಜವಾಬ್ದಾರಿ ರಾಹುತನದಾಗಿತ್ತು ಯುದ್ಧರಂಗದಲ್ಲಿ. ಅದನ್ನ ಅವನು ತನ್ನ ಮನಸ್ಸಿನಂತೆ ಪಳಗಿಸಿಟ್ಟುಕೊಂಡಿರ್ತಾ ಇದ್ದ. ನನ್ನ ಮನಸ್ಸನ್ನ ನಾನು ಹೇಗೆ ಪಳಗಿಸ್ಕೊತೀನೋ ಆ ರೀತಿ ಕುದುರೆ ಮನುಷ್ಯನ ಒಂದು ಅಂಗಾಂಗಗಳ ಚಲನೆ, ಒಂದು ಸ್ವರವನ್ನ ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಕುದುರೆನೂ ಅಷ್ಟೇ, ಆನೆನೂ ಅಷ್ಟೇ. ನೀವು ಆನೆ ಅದನ್ನ ನೋಡ್ಬೇಕು ಅಂದ್ರೆ ನೀವು ದಸರಾ ನೋಡ್ಬೇಕು. ನೀವು ಆ ಮಾವು ತರ ಒಂದು ಅಚ್ಚ ಅಂದ ತಕ್ಷಣ ಅದೇ ಲೆಫ್ಟ್ಗೋ ರೈಟ್ಗೋ ತಿರುಗ್ತಾ ಇರ್ತೀವಿ. ನೀವು ನೋಡ್ಬೇಕು ಅದನ್ನ. ಆ ಸೊಬಗು ನೀವು ಅಲ್ಲೇ ನೋಡ್ಬೇಕು. ಕುದುರೆನೂ ಅಷ್ಟೇ. ನೀವು ಅಶ್ವಪಡೆ ಮುಂದೆ ಹೋಗ್ತಾ ಇರ್ತಲ್ಲ, ಅವ್ರು ಒಂಚೂರು ಜೀನಿ ಎಳೆಯೋದು, ಒಂಚೂರು ಲೂಸ್ ಬಿಡೋದು, ಒಂಚೂರು ಅವರು ಕೆಮ್ಮೋದು, ಕ್ಯಾಕರ್ಸೋದು ಎಲ್ಲ ಕೇಳಿಸ್ಕೊಂಡು ಅದರಂತೆ ನಡ್ಕೊಳ್ಳುತ್ತೆ ಕುದುರೆ. ಆ ರೀತಿಯಾಗಿ ಅವನು ಪಳಗಿಸಿಟ್ಕೊಂಡಿರ್ತಾ ಇತ್ತು. ಆ ರೀತಿಯಾಗಿ ಅವನ ಪ್ರಾಣವು ಅದ್ರ ಮೇಲೆ ಇರ್ತಾ ಇತ್ತು. ಅವನು ಎಷ್ಟು ಚೆನ್ನಾಗಿ ಕುದುರೆ ಸವಾರಿ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ಪ್ರಾಣವು, ಆ ಬಡಪಾಯಿ ಕುದುರೆಯ ಪ್ರಾಣವೂ ಇರ್ತಾ ಇತ್ತು. ಪಾಪ ಅಲ್ವೇನ್ರಿ? ನಮ್ಮಗಳ ತೆವಲಿಗೆ ಲಕ್ಷಾಂತರ ಪ್ರಾಣಿಗಳು, ಪಾಪದ ಪ್ರಾಣಿಗಳು ಜೀವ ಕೊಟ್ಬಿಟ್ಟಕಂಡ್ರಿ ಭೂಮಿ ಮೇಲೆ. ಅವಕ್ಕೆ ನಾವು ಬೆಲೆನೇ ಕೊಡ್ಲಿಲ್ಲ ಅಲ್ವೇನ್ರಿ? ನಮ್ಗಳ ತೆವಲಲ್ವ ಇದು? ಇದಕ್ಕೆ ಲಕ್ಷಾಂತರ ಪ್ರಾಣಿಗಳು, ಒಂಟೆಗಳು, ಎತ್ತುಗಳು, ಕತ್ತೆಗಳು, ಕುದುರೆಗಳು, ಆನೆಗಳು, ಏನೋ ಇದೆಲ್ಲ ಈಗ ನೆನ್ಸ್ಕೊಂಡಾಗ ಕಾಲ್ದಳ ಅದನ್ನು ಬೇಕೇ ಬೇಕಲ್ಲಪ್ಪ. ಲ್ಯಾಂಡ್ ಆರ್ಮಿ ಕಾಲ್ದಳ ಬೇಕೇ ಬೇಕಲ್ಲ. ಸೊ ಅದು ಬಹಳ ಇಂಪಾರ್ಟೆಂಟ್ ಇತ್ತಲ್ಲ. ಈ ಕಾಲ್ದಳವನ್ನು ನೇಮಿಸ್ಕೋಬೇಕಾದ್ರೆ ವಿಜಯನಗರದವ್ರಿಗೆ ಯಾವುದೇ ಜಾತಿ ಇರಲಿಲ್ಲ. ಯಾರು ಬಂದು ಸೇರ್ಕೊಬೋದಾಗಿತ್ತು. ಜಾತಿ ನೋಡಿ ಸೇರ್ಸ್ಕೊತಾ ಇರಲಿಲ್ಲ. ಕಾಲ್ದಳ ನೀನ್ ಬರ್ತೀಯಾ ಪಾಪ ನೀನು ಅಷ್ಟೇ. ನೀನು ಶಕ್ತಿವಂತನಾಗಿ ಹೋರಾಡೋ ಥರ ಇರ್ಬೇಕು ನೀನು ಅಷ್ಟೇ, ಯಾವ್ದಾರ ಜಾತಿ ಆಗಲಿ. ಇದನ್ನ ಯಾಕೆ ಅಂತಾನೆ ಅಂದ್ರೆ, ನೀಚ್ ಏನ್ ಹೇಳ್ತಾನೆ ಅಂತಂದ್ರೆ, ನಾನಾ ಕಡೆಯಿಂದ ವಿಜಯನಗರಕ್ಕೆ ಬಂದು ಸೈನ್ಯಕ್ಕೆ ಸೇರಿದ ಸರ್ದಾರರಿಗೆ, ಯಾಕೆಂದ್ರೆ ವಿಜಯನಗರದ ಸೈನ್ಯ ಎಷ್ಟಿತ್ತು? 11 ಲಕ್ಷ. ಅಂದ್ರೆ ಎಲ್ಲ ಕಡೆಯಿಂದ ಬರೋರು. ಈಗ ಬೆಂಗಳೂರಿಗೆ ಐಟಿ ಬಿಟಿ ಎಲ್ಲ ಕಡೆಯಿಂದ ಬಂದು ಸೇರ್ಕೊಳ್ಳಲ್ವಾ? ಹಂಗೆ ಆಗ ವಿಜಯನಗರಕ್ಕೆ ಎಲ್ಲ ಕಡೆಯಿಂದ ಬರೋರು, ಬಂದು ಸೇರ್ಕೊಳ್ಳೋರಿಗೆ ಯಾವ ಅಡ್ಡಿಯೂ ಇರಲಿಲ್ಲ. ಅವನು ಯಾವ ಮತ, ಅವನು ಕ್ರಿಶ್ಚಿಯನ್, ಮುಸ್ಲಿಂ, ಅವನು ಇಸ್ರೇಲಿಯನ್, ಅವನು ಹಿಂದೂನು, ಅವ್ನು ಯಾವ ಜಾತಿ ಮತ ಏನು, ಅವನು ನಿನ್ನ ಮತ ನೀನು ಆಚರಣೆ ಮಾಡ್ಕೊ, ಬಂದು ಯುದ್ಧ ಮಾಡು ಬೆಳಗ್ಗೆ ಎದ್ದು ಅಷ್ಟೇ. ಇಲ್ಲಿ ಬೆಳಗ್ಗೆ ಎದ್ದು ನೀನು ಇಡ್ಲಿ ತಿಂತೀಯೋ ಮೀನ್ ಸಾರು ತಿಂತೀಯೋ, ಬೆಳಗ್ಗೆ ಬಂದು ಲಾಗಿನ್ ಆಗೋ ಅನ್ನಲ್ವೇನಪ್ಪ ಇಲ್ಲಿ ಐಟಿ ಕಂಪ್ನಿ. ಹಂಗೆ ನೀನ್ ಏನಾನ ಮಾಡ್ಕೊ, ಕೆಲಸ ಮಾಡು ಅಷ್ಟೇ, ಆಯ್ತಾ? ಈ ಬೀದಿಯ ಕೊನೆಯಲ್ಲಿ 3 ಮುಸಲ್ಮಾನರು ವಾಸ ಮಾಡುವ ಕೊನೆಯಲ್ಲಿ 3 ಮುಸಲ್ಮಾನರ ಮನೆ ಇದೆ ಅಂತ ಇವನು ಬರ್ದಿದ್ದಾನೆ. ನೀವು ನಿಚ್ಚು ಬೀದಿ ತುದಿಲ್ 3 ಮನೆ ಇದೆಯಲ್ಲ, ಅದು ಮುಸಲ್ಮಾನರದು ಅಂತ. ಅಂದ್ರೆ ಎಲ್ಲ ಒಂದೇ ಕಡೆ ಇದ್ರು ಸೈನಿಕರೆಲ್ಲ. ಸೊ ಅಲ್ಲಿ ಏನು ಇದಿರ್ಲಿಲ್ಲ, ಏನು ಇದಿರ್ಲಿಲ್ಲ, ಏನು ಜಾತಿ ಮತ ಭೇದ ಇರಲಿಲ್ಲ. ನೋಡಿ ಅವನೇನ್ ಬರ್ತೇನೆ, ಈ ಬೀದಿಯು ಪಾನ್ ಸುಪಾರಿ ಬಜಾರ್ ಎಂದೇ ಪ್ರಸಿದ್ಧವಾಗಿದೆ. ಬಜಾರದ ಕೊನೆಯಲ್ಲಿ ಶೃಂಗಾರದ ಹೆಬ್ಬಾಗಿಲು, ಇದೆಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ಇದರ ಆಚೆಗಿನ ವಾಸಸ್ಥಳವನ್ನು ಗೋರಿ ಕೆಳಗಡ ಗ್ರಾಮ, ಅಂದ್ರೆ ಈ ಗ್ರಾಮವೇ ಮುಸ್ಲಿಮರ ತಾಣವಾಗಿದ್ದಕ್ಕೆ ಅಲ್ಲಿನ ಗುಂಬಜು, ಕಟ್ಟಿಗೆ ಅಹಮದ್ ಖಾನ್ ಕಟ್ಟಿಸಿರುವ ಧರ್ಮಶಾಲೆ ಇವೆಲ್ಲ ಸಾಕ್ಷಿಯಾಗಿವೆ. ಸೊ ಎಲ್ಲ ಇತ್ತು ಅಲ್ಲಿ, ಎಲ್ಲರೂ ಇದ್ರು, ಎಲ್ಲಾ ಜಾತಿ ಧರ್ಮದವರೆಲ್ಲ ಅಲ್ಲಿದ್ರು ಕಾಲ್ದಳದಲ್ಲಿ. ಇಲ್ಲಿ ಈ ಸೈನಿಕರು ಧರಿಸುತ್ತಿದ್ದ ಉಡುಪುಗಳ ವಿವರ, ಸೈನಿಕರು ಧರಿಸ್ತಾ ಇದ್ದಂತ ಉಡುಪುಗಳ ವಿವರ ಏನು? ಇದು ಬಹಳ ಇಂಟ್ರೆಸ್ಟಿಂಗ್. ಗುರು ನೀನ್ ಲೆಕ್ಕ ಹಾಕೋ, 11 ಲಕ್ಷ ಕಾಲ್ದಳ. ನಾನು 16 ಲಕ್ಷ ಅಂತೀನಿ, ಆಕ್ಚುಲಿ 11 ಇಟ್ಕೊಳ್ಳೋಣ. 11 ಲಕ್ಷ ಕಾಲ್ದಳ ಅಂದ್ರೆ ಈ ಅಶ್ವಪಡೆ ಬೇರೆ, ಗಜಪಡೆ ಬೇರೆ, ಫಿರಂಗಿ ಪಡೆ ಬೇರೆ, ಎತ್ತುಗಳು ಒಂಟೆಗಳನ್ನು ಸಾಕ್ಸೋರು ಬೇರೆ, ಕಾಲ್ದಳ ಮುಂದೆ ನಿಂತು ಕಾದಾಡೋ ಕಾಲ್ದಳ 11 ಲಕ್ಷ ಅಂದ್ರೆ 11 ಲಕ್ಷ ಜನಕ್ಕೆ ಯೂನಿಫಾರ್ಮ್ ಎಲ್ಲಿಂದ ತರದ? ಸೊ ಇವನೇನ್ ಬರೀತಾ ನೀಚು ಅಂದ್ರೆ, ಕಾಲ್ದಳದವ್ರಿಗೆ ಯಾವುದೇ ಉಡುಪಿರ್ಲಿಲ್ಲ, ಬರೀ ಒಂದು ಕೌಪಿನ ಮಾತ್ರ. ಕೆಲವರಂತೂ ಬೆತ್ತಲೆಯಾಗಿ ಯುದ್ಧರಂಗಕ್ಕೆ ಬರ್ತಾ ಇದ್ರೆ ಮೈ ಕೈಯೆಲ್ಲ ಸಂಪೂರ್ಣ ಎಣ್ಣೆ ಸವರ್ಕೊಂಡ್ಬಿಡ್ತಾ ಇದ್ರು. ಯಾರ ಕೈಗೂ ಸಿಗಾಕೋಬಾರ್ದು, ಸಂಪೂರ್ಣ ಬೆತ್ತಲೆ, ಕೌಪಿನೂ ಹಿಡಿದು ನಿಲ್ಸ್ಕೋಬಾರ್ದು ಅವ್ರನ್ನ. ಹಂಗ್ ಬರೋರಂತೆ ಕಣ್ರಿ ಕಾಲ್ದಳದವರು. ಸಂಪೂರ್ಣ ಬೆತ್ತಲೆ ಬಂದು ಯುದ್ಧ ಮಾಡೋರಂತೆ, ಮೈ ಕೈಗೆಲ್ಲ ಎಣ್ಣೆ ಸವರ್ಕೊಂಡು. ಗುರಾಣಿ ಅಂದ್ರೆ ನಾವು ಪಿಕ್ಚರಲ್ಲಿ ತೋರಿಸ್ತೀವಲ್ಲ ಇಷ್ಟಾಗಲ್ಲ, ಗುರಾಣಿ ನಾವು ಊಟ ಮಾಡೋ ತಟ್ಟೆ ಹಂಗಿರ್ಲಿಲ್ಲ. ಇಡೀ ದೇಹವನ್ನ ಮುಚ್ಚುವಂತ ಗುರಾಣಿ ಇತ್ತು. ಹಿಂಗ್ ಹಿಡ್ಕೊಂಡ್ಬಿಟ್ರೆ ಯಾವ ಕಡೆಯಿಂದ ಅವನಿಗೆ ಏಟ್ ಬಿಡಬಾರ್ದು. ಹಿಂಗ್ ಹಿಡ್ಕೊಂಡ್ಬಿಟ್ರೆ ಅಂದ್ರೆ ಇಡೀ ದೇಹ ಕವರ್ ಆದ ಆ ತರ ಗುರಾಣಿ. ಕೈಯಲ್ಲಿ ಒಂದು ಬಲ್ಲೆ ಇಲ್ಲ ಒಂದು ಕತ್ತಿ, ಇಲ್ಲ ಬಲ್ಲೆ, ಒಂದು ಗುರಾಣಿ, ಇಷ್ಟೇ ಒಂದು ಆಯುಧ. ಕಾಲ್ದಳದ ಒಂದಿಷ್ಟೇ ಆಯುಧ. ಇದಿಷ್ಟ್ಕೊಂಡು ಅವನು ಹೋರಾಟ.
ಕೆಲವರು ಬರೀ ಕೌಪಿನ, ನಾನು ಮೊನ್ನೆ ನೀವು ನಂದು ಇನ್ಸ್ಟಾಗ್ರಾಮ್ ನೋಡೋರಾದ್ರೆ ನಿಮ್ಗೆ ನಾನು ತೋರಿಸಿದ್ದೀನಿ. ಏನು ಬೆಂಗಳೂರು ಕೋಟೆ ಒಳಗಡೆ ಒಬ್ಬ ಹುಲಿ ಕೊಲ್ತಾ ಇದ್ದಾನೆ ಸೈನಿಕ, ಅವನು ಬರೀ ಕೌಪಿನ. ನೀವು ಆ ವಿಡಿಯೋ ಇನ್ನೊಂದ್ಸಲಿ ನೋಡಿ, ಈಗ ಫೇಸ್ಬುಕ್ ಅಲ್ಲೂ ಇದೆ ಅದು. ಅವನು ಹಾಕಿರ್ತಕ್ಕಂಥ ಕೌಪಿನ ಎಲ್ಲ ಬೆತ್ತಲೆ. ಸೊ ಸೈನಿಕರು ಸಾಮಾನ್ಯವಾಗಿ ಈ ಬೆತ್ತಲೆನೇ ಇರ್ತಾ ಇದ್ರು. ಕೌಪಿನ ಅಂದ್ರೆ ಯುದ್ಧ ಮಾಡೋ ಟೈಮ್ನಲ್ಲಿ, ಬಾಕಿ ಅವ್ರ ಮನೇಲಿ ಅವ್ರು ಏನೋ ಅವ್ರ ಡ್ರೆಸ್ ಹಾಕೊಂಡಿರ್ತಾ ಇದ್ರು. ಯುದ್ಧಕ್ಕೆ ಬಂದಾಗ ಒಂದು ಕೌಪಿನ, ಇಲ್ಲ ಅಂದ್ರೆ ಸಂಪೂರ್ಣ ಬೆತ್ತಲೆ, ಸಂಪೂರ್ಣ ಬೆತ್ತಲೆ ನೋಡ್ರಿ. ಯುದ್ಧಕ್ಕೆ ಹೋಗ್ತಾ ಇದ್ರು, ಇದೆಲ್ಲ ಹಿಂಗಿಟ್ಕೊಂಡು ಯುದ್ಧಕ್ಕೆ ಹೋಗೋರು. ಏನ್ರಿ ಏನ್ರಿ ನಾವು 2000 ವರ್ಷ ಬರೀ ಯುದ್ಧದಲ್ಲೇ ಕಳೆದ್ಬಿಟ್ರಲ್ರಿ ನಾವು. ಪ್ರಜಾಪ್ರಭುತ್ವ ಎಂತ ಮುತ್ತಿನಂತ ಮಾಣಿಕ್ಯ ಅಂತ ನೀವು ತಿಳ್ಕೊಳ್ರಿ. ಪ್ರೈಸ್ಲೆಸ್ ಪ್ರೈಸು ನಿಮ್ಗೆ ಸಿಕ್ಕಿರುವಂಥದ್ದು ಪ್ರಜಾಪ್ರಭುತ್ವ. ಎಂದೆಂದಿಗೂ ನೀವು ಬ್ರಿಟಿಷರ ಚಿರಋಣಿಯಾಗಿರೋದು. ಎಂದೆಂದಿಗೂ ಈ ಪ್ರಜಾಪ್ರಭುತ್ವ ತಂದವನಿಗೆ ನೀವು ಚಿರ ಋಣಿಯಾಗಿರ್ಬೇಕು. ಅದಕ್ಕೆ ನೆಮ್ಮದಿಯಾಗಿ ಕೂತ್ಕೊಂಡು ನಾ ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಇಲ್ಲದೇ ನಾವು ಹಿಂಗೆ ಕೌಪಿನ ಹಾಕೊಂಡು ಗುರಾಣಿ ಇಟ್ಕೊಂಡು ರೆಡಿ ಆಗಿರ್ಬೇಕಾಯ್ತು, ಯಾವಂದ ಮೇಲೆ ಯುದ್ಧ ಮಾಡಕ್ಕೆ ನಡೀರಪ್ಪ ಅಂತ ಅಲ್ವಾ. ಇರ್ಲಿ ಆ ಮಾತು. ಸೊ ಇದು ನಮ್ಮ ಕಾಲ್ದಳದವ್ರ ಪರಿ. ಆದ್ರೆ ಇಲ್ಲಿ ಮಹಿಳೆಯರು ಇರ್ತಾ ಇದ್ರು ರೀ, ಲೇಡಿ ಸೋಲ್ಜರ್ಸ್ ಅವರು ಇರ್ತಾ ಇದ್ರು. ಮಹಿಳೆ ವೀರ ಯೋಧೆ, ಅಂಗರಕ್ಷಕಿ, ಹೋರಾಟಗಾರ್ತಿ ಮಾತ್ರವಾಗಿರೇ ಮಹಾಮಂಡಲೇಶ್ವರಿಯೂ ಆಗಿದ್ಲು. 2ನೇ ದೇವರಾಯನ ಸೋದರಿಯಾದ ಒಬ್ಬಳು ತಮಿಳುನಾಡಿನ ಆಡಳಿತವನ್ನು ನೋಡ್ಕೊಳ್ತಾ ಇದ್ಲಂತೆ. ಅವಳ ಹೆಸರು ಏನ್ ಗೊತ್ತಾ? ಕರಿಮೋಳಿ. ನೀವು ಈ ಹೆಸರನ್ನೆಲ್ಲ ಕೇಳಿಲ್ವಾ? ಎಲ್ಲಿ? ಕನಿಮೋಳಿ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಲ್ಲಪ್ಪ ಕನಿಮೋಳಿ, ಕರುಣಾನಿಧಿ ಅವ್ರ ಮಗಳು ಕನಿಮೋಳಿ. ಈ ದೇವರಾಯನ ತಂಗಿ ಹೆಸರು ಹರಿಮೋಳಿ. ಕ್ಯಾ ಬಾತೆ ಮಾ. ಹರಿಮೌಳಿ ಅವರು ಕನಿಮೌಳಿ. ಏನೋ ಕನೆಕ್ಷನ್ ಇರಬೇಕು, ಏನೋ ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ 1542ರಲ್ಲಿ ಚನ್ನಭೈರಾದೇವಿ ಮಹಾಮಂಡಲೇಶ್ವರನಾಗಿರ್ತಾರೆ. ಆಯ್ತಾ? ಇದಲ್ಲದೆ ವಿಜಯನಗರ ರಾಣಿಯರು ಸಹ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ರು. ವೀರಕಂಪಣನ ಪತ್ನಿಯಾದ ಗಂಗಾದೇವಿ, ಯಾರು ವೀರಕಂಪಣ? ಕುಮಾರ ಕಂಪಣ. ಮದುರೈ ಸುಲ್ತಾನೇಟ್ನ ಗುದುಮಿ, ಆ ಮದುರೈ ಸುಲ್ತಾನೇಟ್ನ ಸೋಲ್ಸಿ ತಾನು ವಾಪಸ್ಸು ಮದುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ದೀಪ ಹಚ್ಚಿದಂಗೆ ಮಾಡಿದಂತ ಒಂದು ಕುಮಾರ ಕಂಪಣ. ಅವನ ಹೆಂಡತಿ ಗಂಗಾದೇವಿ ಪಕ್ಕದಲ್ಲೇ ಇದ್ದು ಇವನ ಶೌರ್ಯ ಸಾಹಸಗಳನ್ನು ನೋಡಿ ಮಧುರಾ ವಿಜಯಂ ಅಂತ ಕೃತಿ ಬರೆದ್ಲು. ಅವಳೇನ್ ಕಲ್ಪಿಸ್ಕೊಂಡ್ ಬರಲಿಲ್ಲ ಬ್ರೋ, ಪಕ್ಕದಲ್ಲಿ ಕೂತ್ಕೊಂಡು ನೋಡಿದ್ಲು ಯುದ್ಧ ಹೆಂಗ್ ನಡೆಯುತ್ತೆ ಅಂತ. ತನ್ನ ಗಂಡನ ಸಾಹಸಗಳನ್ನ ನೋಡಿ ಅವಳು ಮಧುರಾ ವಿಜಯಂ ಬರ್ತಿದ್ಲು. ಆಯ್ತಾ? ಯುದ್ಧದಲ್ಲಿ ಪಾಲ್ಗೊಂಡು ಚಿತ್ರಣವನ್ನು ಕಣ್ಣಾರೆ ಕಂಡು ಅಲ್ಲಿನ ವೀರಗಾಥೆಯನ್ನು ತನ್ನ ಕೃತಿಯಲ್ಲಿ ನಮೂದಿಸಿದ್ದಾಳೆ. ಅಲ್ಲಿ ಕೂತ್ಕೊಳ್ಳಕ್ಕೂ ಮೀಟರ್ ಬೇಕಮ್ಮ, ಬರೀ ಟಿವಿಲಿ ನೋಡ್ದಂಗಲ್ಲ, ಪಿಕ್ಚರಲ್ಲಿ. ವೈಕಿಂಗ್ಸ್ ನೀವು ಸುಮ್ಮನೆ ಅಲ್ಲಿ ನೋಡ್ದಂಗಲ್ಲ, ವೈಕಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೂ ನೀವು ಮೀಟರ್ ಬೇಕು ಅಲ್ವಾ. ಇದಲ್ಲದೆ ಚಿನ್ನಾದೇವಿ ಮತ್ತು ತಿರುಮಲಾದೇವಿ, ನಮ್ಮ ಕೃಷ್ಣದೇವರಾಯರ ದ್ವಿಪತ್ನಿಯರು ಇಬ್ಬರೆಲ್ಲ ಅವರು ಯುದ್ಧರಂಗಕ್ಕೆ ಹೋಗ್ತಾ ಇದ್ರು. ಕೃಷ್ಣದೇವರಾಯರ ಯುದ್ಧ ಸಾಹಸಗಳನ್ನ ಕಣ್ಣಾರೆ ಕಂಡಿದ್ರು ನೋಡ್ರಿ. ಇದಾಯ್ತಾ? ಮುಂದಕ್ಕೆ ಬಂದ್ರೆ ನಿಮಗೆ ಪಿರಂಗಿ ದಳ ತೋರಿಸ್ತೀನಿ. ಬಹಳ ಇಂಪಾರ್ಟೆಂಟ್ ಇದು ಪಿರಂಗಿ ದಳ. ಈ ಪಿರಂಗಿ ದಳ ನೋಡ್ರಿ, ಇವರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಒಬ್ಬ ವಿದ್ವಾಂಸ ಇದು ಅರಬ್ದು, ಒಬ್ಬ ವಿದ್ವಾಂಸ ಯುರೋಪ್ದು, ಒಬ್ಬ ವಿದ್ವಾಂಸ ಇಲ್ಲ ಇದು ನಮ್ದೇ ಅಂತ ಹೇಳ್ತಾರೆ. ಇದು ಭಾರತೀಯ ವಿದ್ವಾಂಸರು ಏನ್ ಹೇಳ್ತಾರೆ, ಪ್ರಾಚೀನ ಕಾಲದಲ್ಲೇ ಸಿಡಿಮದ್ದನ್ನು ನಾವು ಬಳಸಿದ್ವಿ, ಅದನ್ನ ಮಹಾಭಾರತ, ಮುದ್ರಾ ರಾಕ್ಷಸ, ಅಗ್ನಿಪುರಾಣ ಮುಂತಾದ ಸಂಸ್ಕೃತ ಕಾವ್ಯಗಳಲ್ಲಿ ನಾವು ಕಾಣಬಹುದು ಅಂತ ನಮ್ಮವ್ರು ಕ್ಲೇಮ್ ಮಾಡ್ತಾರೆ. ಏನು ಅಂದ್ರೆ ಓಪರ್ಟ್ ವಿಲ್ಸನ್, ರಾಮದಾಸ್ ಸೇನ್, BRR ದೀಕ್ಷಿತರ್ ಇವರೆಲ್ಲ ನಮ್ಮ ಕಡೆಯಿಂದ ಕ್ಲೇಮ್ ಮಾಡ್ತಾರ ಅಂತ ವಿದ್ವಾಂಸರು. ಸಂಸ್ಕೃತ ಕಾವ್ಯಗಳಲ್ಲಿ ಉಲ್ಲೇಖನಗೊಂಡಿರತಕ್ಕಂಥ ವೆಪನ್ಸ್ ಯಾವ್ಯಾವ್ದಪ್ಪ ಅಂದ್ರೆ ಶತಗ್ನಿ, ಕನಪ, ಆಯುರ್ವಗ್ನಿ, ನರಚ, ಲೋಹಯಂತ್ರ, ಕಾಲಚಕ್ರ, ಸರ್ವಗಾಠಿ, ದಿದೀಚಿ, ಸ್ಫುಲಿಂಗ, ಕದಿನಿ, ಅಗ್ನಿಬಾಣ, ಕಾಮಂದಕ ಬರುವ ನಲಿಕಾ, ಇವೆಲ್ಲ ಸಿಡಿಮದ್ದಿನ ಆಯುಧಗಳು. ಅಗ್ನಿಬಾಣ ಅಂದ್ರೆ ಇನ್ನೇನ್ರಿ? ಅಗ್ನಿಬಾಣ ಅಂದ್ರೇನು? ಸಿಡಿಮದ್ದು ಇತ್ತು ಅಂತ ಅವಾಗ ಇವರು ಕ್ಲೈಮ್ ಮಾಡೋದು. ಆಯ್ತಾ? ಈ ತರ ಕನ್ನಡದಲ್ಲೂ ಬಂದಿದೆ. ಈಗ ಕನ್ನಡ ಕಾವ್ಯಗಳಲ್ಲಿ ಬಂದಿದೆ. 15ನೇ ಶತಮಾನದಿಂದ ಈಚೆಗೆ ಗುಂಡುಗೋವಿ, ಮದ್ದಿನ ಪಟ್ಟಣ, ಶತಗ್ನಿ, ಉಪ್ಪಿನ ತಿತ್ತಿ, ಪೆಟೇಲು, ಕೈಗೋವಿ, ಭೂರ ಶತಗ್ನಿ, ತೋಪು ಮುಂತಾದ ಪದಗಳನ್ನ ನಮ್ಮ ಕನ್ನಡ ಕಾವ್ಯಕಾರರು ಬಳಸಿದ್ದಾರೆ.
ಸೊ ಹಾಗಾಗಿ ಇದನ್ನ ನೋಡಿದಾಗ ನಾವು ಇದನ್ನ ಮಾಡಿದ್ದು ನಮ್ದು ಇದೆ ಅಂತ ಅನ್ನೋದನ್ನ ಹೇಳಿದ್ರು ನಮ್ಮ ಹಿರಿಯರಾದಂಥ ಚಿದಾನಂದ ಮೂರ್ತಿಯವರು, ಸಂಶೋಧಕರು ಇತಿಹಾಸಕಾರರಾದಂಥ ಚಿದಾನಂದ ಮೂರ್ತಿಯವರು, ಸಿಡಿಬದ್ದಿನ ಬಳಕೆ ಪ್ರಾಚೀನ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇರಲಿಲ್ಲ ಅಂತ ಇವರು ಒಂದು ಶರ ಬರೆದಿದ್ದಾರೆ. ವಾಟ್ ಎವರ್. ಈಗ ನಮ್ಗೇನ್ ಹೇಳ್ತಾನೆ, ವಿಜಯನಗರ ಆರಂಭ ಕಾಲದಿಂದಲೂ ನಮ್ಮ ಹತ್ರ ಫಿರಂಗಿಗಳಿತ್ತು, ವಿಜಯನಗರದ ಆರಂಭ ಕಾಲದಿಂದಲೂ ನಮ್ಮ ಹತ್ರ ಫಿರಂಗಿಗಳಿತ್ತು ಅನ್ನೋದಕ್ಕೆ ಫೆರಿಷ್ತಾ ಒಂದು ಏನ್ ಹೇಳ್ತಾನೆ, ಫೆರಿಷ್ತಾ ಏನ್ ಹೇಳ್ತಾನೆ ಅಂತಂದ್ರೆ, ಮೊಹಮ್ಮದ್ ಶಾ ಬಹುಮನಿ 1366ರಲ್ಲಿ 1366 ಅಂದ್ರೆ ನಮ್ಮ ವಿಜಯನಗರ ಶುರು 1336, 30 ವರ್ಷ ಆದ್ಮೇಲೆ 1366 ಅಲ್ಲಿ ಮೊಹಮ್ಮದ್ ಶಾ ಬಹುಮನಿ ನಮ್ಮ ಬುಕ್ರಾಯನನ್ನು ಸೋಲಿಸ್ತಾರೆ. ಮೊದಲ ಯುದ್ಧದಲ್ಲಿ ಸೋಲಿಸಿದಾಗ 2000 ಆನೆಗಳು, 300 ಬಂದೂಕು, 700 ಫಿರಂಗಿ ಗಾಡಿಗಳನ್ನ ವಶಪಡಿಸ್ಕೊಂಡಂತೀರಿ. ಮುಂದಿನ ಬುಕ್ರಾಯನ ಹತ್ರ 300 ಬಂದೂಕು ಮತ್ತು 700 ಫಿರಂಗಿಯ ಗಾಡಿಗಳಿತ್ತು 1366 ಅಲ್ಲೇ. ಲೆಕ್ಕ ಹಾಕ್ರಿ. ಅದನ್ನೆಲ್ಲ ಅವ್ರು ತಗೊಂಡೋಗ್ತಾರೆ. ಅಲ್ಲಿಗೇನು ಫಿರಂಗಿ ನಮ್ಮ ಹತ್ರ ಇತ್ತು ಅಂತಲ್ವೇನ್ರಿ ಅರ್ಥ? ನಮ್ಮ ಹತ್ರ ಫಿರಂಗಿ ಇತ್ತಲ್ವಾ? ಈ ಶಾಸನಗಳಲ್ಲಿದೆ. 1388 ಅನ್ನೋ ಶಾಸನಲ್ಲಿ, ಒಂದು ವಿಜಯನಗರ ಶಾಸನದಲ್ಲಿ, ಚಿಕ್ಕಗೊಂಡನ ಮಗ ಕೋವಿಕಾರ ದೇವಯ್ಯ ನಾಯಕನು ಸತ್ತನು. ಕೋವಿಕಾರ ಅಂದ್ರೆ ಶೂಟರ್, ಈಸ್ ಕಾಲ್ಡ್ ಅ ಶೂಟರ್. ಕೋವಿಕಾರ ಅನ್ನೋ ಶೂಟರ್ ಅಂತ. ಆದರೆ ಈ ಫಿರಂಗಿ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. 1565 ಯುದ್ಧದಲ್ಲಿ ವಿಜಯನಗರದ ಸೋಲಿಗೆ, ಪತನಕ್ಕೆ ಕಾರಣವಾದಂತ ಫಿರಂಗಿ ಹೆಸರು ಮಾಲಿಕ್ಕೆ ಮೈದಾನ್. ಆ ಫಿರಂಗಿಯನ್ನ ಏನು ಪಂಚಲೋಹಗಳಿಂದ ತಯಾರಿಸಲಾಗಿದ್ದು 1549ರಲ್ಲಿ. ಇದನ್ನು ಏನಾದ್ರೂ ಮಾಡಿ ವಿಜಯನಗರಕ್ಕೆ ನಾನು ಏನಾದ್ರು ಇತಿಶ್ರೀ ಹಾಕ್ಲೇಬೇಕು ಅಂತ ಎಲ್ಲಾರು ನಿರ್ಧಾರ ತಗೊಂಡ್ಬಿಡ್ತಾರೆ. ಆವಾಗ 1549 ಹಸನ್ ರೂಮಿಯ ಮಗ ಮೊಹಮ್ಮದ್ ರೂಮಿ ಅಹಮದ್ ನಗರದಲ್ಲಿ ತಯಾರಿಸಿದಂತ ಫಿರಂಗಿಯ ಹೆಸರು ಮಾಲಿಕ್ಕೆ ಮೈದಾನ್. ಅದನ್ನ ತಗೊಂಬಂದು ಹಾಕಿ ನಮ್ಮನ್ನ ಹೊಡೆದು ಸೋಲ್ಸ್ಬಿಡ್ತಾರೆ. ಇದಲ್ಲದೆ ನೋಡ್ರಿ, ಇದು ಫಿರಂಗಿ ಕತೆ. ಇದಲ್ಲದೆ ಗಜಪಡೆ ಕೆಲಸ ಏನು, ಗಜಪಡೆಗೆ ನಾನು ಬರಲೇ ಇಲ್ಲ. ಗಜಪಡೆ ಕೆಲಸ ಏನು, ಒಂಟೆಗಳಿತ್ತು, ಎತ್ತುಗಳಿತ್ತು, ಅವುಗಳ ಕೆಲಸ ಏನು, ಅದೂ ಇದೆ, ಮುಂದೆ ಹೇಳ್ತೀನಿ. ಗಜಪಡೆಯನ್ನು ಯಾಕೆ ಬಿಡೋದು, ಅದನ್ನು ಸೇರಿಸ್ಬಿಡ್ತೀನಿ. ಇವತ್ತೇ ಸೇರಿಸಿ ಹೇಳ್ಬಿಡ್ತೀನಿ. ವಿಜಯನಗರದ ಅರಸರು ಸಾಕಷ್ಟು ಸಂಖ್ಯೆಯಲ್ಲಿ ಆನೆಗಳನ್ನ ಇಟ್ಕೊಂಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಅಬ್ದುಲ್ ರಜಾಕು 1000 ಆನೆ ಅಂತ ಬರೆದ್ರೆ, ವಾರ್ಥೆವ 400 ಅಂತ ಬರೆದು, ಬಾರ್ಬೋಸಾ 900, ನ್ಯೂನಿಚ್ಚು ರಾಯಚೂರು ಯುದ್ಧದಲ್ಲಿ 551 ಅಂತ ಬರೆದ್ರೆ, ಕೃಷ್ಣದೇವರಾಯರ ಕೃಷ್ಣರಾಜ ವಿಜಯಂನಲ್ಲಿ 2000 ಆನೆ ಇತ್ತು ಅಂತ ಬರೀತಾರೆ. ಕೃಷ್ಣದೇವರಾಯರ ಕಾಲದಲ್ಲಿ 2000 ಆನೆ ಇತ್ತು ಅಂತ ಬರೆದ್ರೆ, ರಾಮರಾಜನ ಬಕೈರು ರಕ್ಕಸಗಿ ತಂಗಡಗಿ ಯುದ್ಧ ಆದಾಗ 18,708 ಆನೆ ಇತ್ತು. 18,708 ಆನೆ ಇತ್ತು ರೀ ಅಂತ ಬರೆದಿದ್ದಾರೆ. ಆಯ್ತಾ? ಈ ಆನೆಗಳ ಕೆಲಸ ಏನು, ಗಜಪಟೆ ಆನೆಗಳ ಕೆಲಸ ಏನು? ಆನೆಗಳು ಬಲ, ಬಾಣಗಳ ಹೊಡೆತಕ್ಕೆ ಜಗ್ಗದಂತ ಮಂದತೆ, ಹೆವಿ ಅಲ್ವಾ ಅವು. ಕತ್ತಿ ಮುಂತಾದ ಆಯುಧಗಳಿಗೆ ಏಟಿಗೆ ಮೀರಿದ ಗಿತ್ತಿಲ್ ಚುಚ್ಚುರವಕ್ಕೇನು ನೊಯ್ಯಲ್ಲ. ಒಂದ್ಸಲ ಹಿಂಗ್ ಅಂದ್ಬಿಟ್ಟ ಅಂದ್ರೆ ಹೋಯ್ತದು ಅಲ್ವಾ. ಸೊ ಆನೆಗಳನ್ನ ಮುಂಚೂಣಿಯಲ್ಲಿ ಇಟ್ಟಿರ್ತಾರೆ. ಮುಂಚೂಣಿಯಲ್ಲಿ ಮಾರ್ಗ ಎಲ್ಲ ಸೌರ್ಕೊಂಡು ಹೊಟ್ಟೋಗೋದು. ಆನೆ ಮಂದೆ ನುಗ್ದ ಅಂದ್ರೆ 1000 ಆನೆ, ಹಿಂದ್ಗಡೆ ಒಂದು ಹೈವೇನೇ ನಿರ್ಮಾಣ ಆಗೋಗಲ್ವೇನ್ರಿ? ಒಂದ್ ಆನೆ ನುಗ್ಗಿದ್ರೇನೆ, ಆನೆ ನಡೆದಿದ್ದೇ ದಾರಿ ಅಂತಾನೆ ಗಾದೆನೇ ಇದೆ. ಆನೆ ನಡೆದಿದ್ದೇ ದಾರಿ ಅಂತಾನೆ ಗಾದೆ ಕನ್ನಡದಲ್ಲಿ. ಆಗ 1000 2000 ಆನೆ ನಡೀತಾ ಹೋದ್ರೆ ಹಿಂದೆ ಸೈನಿಕರು ಸ್ಮೂತ್ ಆಗಿ ಹೋಗ್ಬಿಡ್ತಾರೆ. ಮುಂದೆ ಏನಿದ್ರು ಎಲ್ಲ ಹೊಟ್ಟೋಗುತ್ತೆ. ಆಯ್ತಾ? ಆಮೇಲೆ ಅಲ್ಲಿಂದ ಏನು ಮುಂದಕ್ಕೆ ನದಿಗಳನ್ನ ದಾಟುವುದು. ನದಿಗಳಿದ್ಬಿಟ್ರೆ ನದಿಗಳನ್ನ ಹಂಗೆ ದಾಟ್ಬಿಡ್ತವೆ ಆನೆಗಳು. ಅವಕ್ಕೇನು ಯಾವ ಫೋರ್ಸ್ ಇದ್ರು ಏನೂ ಇಲ್ಲ, ನದಿಗಳು ದಾಟ್ಕೊಂಡು ಹೊರಟಾಗ್ತಾರೆ ಈಸಿಯಾಗಿ. ಶತ್ರುಗಳನ್ನ ಓಡಿಸುವುದು. ಮುಂಚೆ ಆನೆಗಳನ್ನ ಬಿಟ್ಬಿಟ್ರೆ, ಫಸ್ಟ್ ಆನೆ ಪಡೆ ಮೇಲೆ ಬಿಟ್ಬಿಟ್ಟ ತಕ್ಷಣ ಚಲ್ಲಾಪಿಲ್ಲಿ ಮುಂದೆ ಇರೋ ಶತ್ರುಗಳೆಲ್ಲ ಚಲ್ಲಾಪಿಲ್ಲಿ. ಆಯ್ತಾ? ಆಮೇಲೆ ಶತ್ರು ಸೈನ್ಯವನ್ನ ತಡ್ಕೊಳಕ್ ಸಾಲಕ್ಕೆ ನಿಂತ್ಬಿಡ್ತಾವಂತೆ ಕಣ್ರಿ ಆನೆಗಳು. ಸಾಲಾಗಿ ಹಿಂಗ್ ನಿಂತ್ಕೊಳ್ಳೋದು. ಅದನ್ನ ದಾಟದ ಮೇಲೆ ಮಿಕ್ಕಿದ ಪಡೆಗಳು, ನೀನ್ ಆನೆ ದಾಟ್ಕೊಂಡು ಮುಂದಕ್ಕೆ ಬರಕ್ಕೆ ಆಗಲ್ವಲ್ಲ ನಿನ್ ಕೈಲಿ. ಮುಂದೆ ಹತ್ರ ಬಂದವ್ರನ್ನೆಲ್ಲ ತುಳಿತಾ ಇರ್ತವೆ. ಅದು ಶತ್ರುಗಳನ್ನ ಸಾಲಾಗಿ ನಿಲ್ಲುವುದು. ಆಮೇಲೆ ಸಾಲಾಗಿ ನಿಲ್ಲುವುದು, ಮುಂದುವರಿಯುವುದು. ಹಂಗೆ ಸಾಲಾಗಿ ಹಂಗೇ ಮುಂದುವರ್ಕೊಂಡು ಹೋಗೋದು. ಹಿಂಗ ಆನೆ ಒಂದು ಲೈನ್ ನಿಲ್ಸ್ಬಿಟ್ಟು ಹಂಗೇ ಮುಂದುವರ್ಕೊಂಡು ಹೋಗ್ತಾ ಇದ್ರೆ ಶತ್ರುಗಳು ಹಂಗೆ ಹಿಂದಕ್ಕೆ ಹೋಗ್ತಾ ಇರ್ತಾರೆ. ಮುಂದಕ್ಕೆ ಬಾ, ಹಿಂದಕ್ಕೆ ಬಾ, ಮುಂದಕ್ಕೆ ಬಾ, ಹಿಂದಕ್ಕೆ ಬಾ, ಹಿಂಗೆ. ಆಯ್ತಾ? ಶತ್ರು ಸೈನ್ಯದ ಗುಂಪನ್ನು ಪ್ರವೇಶಿಸುವುದು. ಶತ್ರುಗಳ ಸೈನ್ಯ ಶಿಬಿರಕ್ಕೆ ಲಗ್ಗೆ ಹಾಕೋದು. ಶಿಬಿರಕ್ಕೆ ನುಗ್ಸ್ಬಿಡೋದು. 100 ಆನೆನ 500 ಆನೆ ಶಿಬಿರಕ್ಕೆ ನುಗ್ಗಿ ಬೆಂಕಿ ಹಾಕಿಸ್ಬಿಡೋದು ಆನೆ ಕೈಲಿ. ನೋಡ್ರೆ
ಯುದ್ಧಗಳು ಹೆಂಗೆ ಅಯ್ಯೋ. ಅದಲ್ಲದೆ ಬೇರೆ ಚದುರಿದ ಸೈನ್ಯವನ್ನು ಒಂದುಗೂಡಿಸುವುದು. ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡೋಗ್ತಾ ಇರ್ತಾರೆ ಅನ್ಕೊಳ್ಳಿ ಸೈನಿಕರು, ಸುತ್ತ ನಿಂತ್ಬಿಡೋದು ಆನೆಗಳು ಎಲ್ಲ ಒಂದ್ ಕಡೆ ಒಂದುಗೂಡ್ಲಿ ಮತ್ತು ವಾಪಸ್ ಯುನೈಟ್ ಆಗ್ಲಿ ಮತ್ತು ವಾಪಸ್ ಯುದ್ಧಕ್ಕೆ ಹೋಗ್ಲಿ. ಅದು ಆಯ್ತಾ. ಆಪತ್ತಿನಲ್ಲಿ ರಕ್ಷಣೆ ಕೊಡುವುದು. ಆನೆ ಔತ್ಕೊಂಡ್ಬಿಟ್ರೆ ಆನೆ ಹತ್ರ ಬಂದವನ್ನ ಹೊಡೆದೋಡಿಸ್ತಾ ಇರ್ತದೆ, ಈ ಔಸ್ಕೊಂಡ್ರೆ ಅವ್ನು ಕಾಪಾಡ್ತದೆ. ಹೀಗೆ ಬಹುಪಯೋಗಿ ಒಂದು ಆನೆ ಅಂದ್ರೆ, ಬಹುಪಯೋಗಿ ಆನೆ ಅಂದ್ರೆ ಆಯ್ತಾ. ಶತ್ರು ಸೈನ್ಯವನ್ನು ಭೇದಿಸುವುದು ಹೇಳಿದೆ ಆಗ್ಲೇ. ಆಪತ್ತಿನ ಶತ್ರು ಸೈನಿಕರನ್ನ ಅಪಹರಿಸುವುದು, ಅಪಹರಿಸಿದ್ದ ಸೈನಿಕರನ್ನ ಬಿಡಿಸುವುದು. ಆನೆ ಮೇಲೆ ಕೂತಿರ್ತಾನಲ್ಲ ಅವನು ಶತ್ರು ಸೈನಿಕರನ್ನ ಎತ್ಕೊಂಡ್ಬಿಡೋದು, ಹಿಂಗೆ ಎತ್ಬಿಡೆಲ್ಲ ಎತ್ಬಿಡೋದು ಸಂಗ್ ನೋಡ್ರಿ ಯುದ್ಧದ ಕತೆ ನೋಡ್ರಿ. ಶತ್ರು ಸೈನಿಕರನ್ನ ಎಸ್ಬಿಡೋದು, ಇವ್ರ ಸೈನಿಕ ಸಿಗಾಕೊಂಡಿರ್ತಾರಲ್ಲ ಹೋಗಿ ಬಿಡಿಸ್ಕೊಂಬರೋದು. ಎಂತೆಂಥ ಕೆಲಸ. ಇಂಪಾರ್ಟೆಂಟ್ ಆಗಿ ಕೋಟೆ ಗೋಪುರ ಅಟ್ಟಾಲಕಗಳನ್ನ ಒಡೆಯುವುದು, ಅಂದ್ರೆ ಕೋಟೆ ಬಾಗಿಲುಗಳು. ಇದನ್ನ ನೀವು ವೈಕಿಂಗ್ಸ್ ಅಲ್ಲಿ ನೋಡ್ಬೇಕು. ನೀವು ಕೋಟೆ ಬಾಗಿಲು ಹೆಂಗ್ ಹೊಡಿತಾರೆ ಅಂತ ಅದ್ರಲ್ಲಿ ತೋರಿಸಿದ್ದಾರೆ, ಬಹಳ ಚೆನ್ನಾಗಿದೆ. ಆ ಕೋಟೆ ಬಾಗಿಲುಗಳನ್ನ ಆನೆ ನುಗ್ಗದ ಅಂದ್ರೆ ಏನ್ ಮಾಡಿರ್ತಾನೆ, ಆನೆ ನುಗ್ಗಿ ಬಡ್ದಾಕ್ಬಿಡ್ತದೆ. ನಾನು ನಿಮ್ಗೆ ಬೆಂಗಳೂರು ಕೋಟೆ ತೋರಿಸಿದಾಗ ಬಾಗಿಲು ಚೂಪಾದಂತ ಮುಳ್ಳುಗಳು, ಫಸ್ಟ್ ಆಫ್ ಆಲ್ ಆ ಮುಳ್ಳುಗಳನ್ನೆಲ್ಲ ಮುರಿದಾಕ್ತವೆ ಆನೆಗಳಿಗೆ ಬಗ್ಸಿ ಎಲ್ಲ ಮಾಡಿ, ಆಮೇಲೆ ಒಂದು ಸಲ ಗುದ್ಬಿಡ್ತದೆ. ಗುದ್ದ ತಕ್ಷಣ ಹೋಗ್ಬಿಡ್ಬೇಕು. ಹಂಗೆ ಅದನ್ನ ಮಾಡೋದು. ಆಮೇಲೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ, ಈ ರಾಜ ಸೈನಿಕ ಆನ್ ಫೀಲ್ಡ್ ದುಡ್ಡು ತಂದಿರ್ತಾನೆ, ಕ್ಯಾಶ್ ಪೇಮೆಂಟ್, ಆನ್ ಫೀಲ್ಡ್ ಕ್ಯಾಶ್ ಪೇಮೆಂಟ್. ಯಾಕಂದ್ರೆ ಸೈನಿಕರಿಗೆ ಅಲ್ಲಲ್ಲೇ ಸಂಬಳ ಕೊಡ್ತಿರ್ಬೇಕು, ಇಲ್ಲರ ಯಾರು ಯುದ್ಧ ಮಾಡಲ್ಲ. ಸಾಮಾನು ತಗೊಂಬರಕ್ಬೇಕು, ದುಡ್ಡು ಬೇಕೇ ಬೇಕಲ್ಲಪ್ಪ. ದುಡ್ಡು ಎಲ್ಲಾ ಕಾಲಕ್ಕೂ ಮುಖ್ಯವಾಗಿತ್ತು. ಸೊ ಒಂದು ಕೋಶಾನೇ ತಂದಿರ್ತಿದ್ದ ರಾಜ. ಸೋಲೋ ಟೈಮ್ ಬಂದ ತಕ್ಷಣ ಆ ಕೋಶನ ಎತ್ಕೊಂಡು ವಾಪಸ್ಸು ಸೀದಾ ರಾಜಧಾನಿಗೆ ಹೋಗೋದು ಇದೇ ಗಜಪಡೆಯ ಕೆಲಸ. ಅದಕ್ಕೊಂದು 50-60 ಆನೆ ಕಂಪ್ಲೀಟ್ ಕವರ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಕೋಶ ಇಟ್ಕೊಂಡು ಎಸ್ಕೇಪ್ ಆಗ್ಬೋದು. ಫುಲ್ಲು ದುಡ್ಡು ಅದು. ಇದನ್ನ ಪೂರ್ಣಯ್ಯನವ್ರು ಮಾಡಿದ್ದಾರೆ. ಬಹುಶಃ ಇದು ಥರ್ಡ್ ಆಂಗ್ಲೋ ಮೈಸೂರು ವಾರ ಆದ್ಮೇಲೆ ಮಳವಳ್ಳಿ ಇದ್ದುದಲ್ಲೋ ರಾಮನಗರ ಇದ್ದುದಲ್ಲೋ ಇದನ್ನ ಪೂರ್ಣಯ್ಯನವ್ರು ಮಾಡಿದ್ದಾರೆ. ಇದನ್ನ ಕೋಶನ ಟಿಪ್ಪು ಸುಲ್ತಾನರ ಸೇನೆ ಸೋತಾಗ ಕೋಶವನ್ನ ಎತ್ತಿಕೊಂಡು ತಾವು ಶ್ರೀರಂಗಪಟ್ಟಣಕ್ಕೆ ವಾಪಸ್ ಆಗಿದ್ದಾರೆ ದಿವಾನ್ ಪೂರ್ಣಯ್ಯ. ದಿವಾನ್ ಪೂರ್ಣಯ್ಯ ಇಸ್ ಆಲ್ಸೋ ಎ ಫೈಟರ್. ಯುದ್ಧಗಳನ್ನ ಮಾಡಿದ್ದಾರೆ. ರಾಕೆಟ್ಗಳನ್ನ ವೆಲೆಸ್ಲಿ ಸೈನ್ಯದ ಮೇಲೆ ರಾಮನಗರದಲ್ಲಿ ಪ್ರಯೋಗಿಸಿದವರು ಇದೇ ಪೂರ್ಣಯ್ಯನವರ ಆದೇಶದಂತೆ. ಏನಿವೆ ಆವಾಗ ಕೋಶಗಳನ್ನ ಎತ್ಕೊಂಡು ವಾಪಸ್ ಬರ್ತಾರೆ. ಆಗ ಶಬಾಷ್ಗಿರಿ ತಗೊಳ್ತಾರೆ. ಕೋಶ ರಕ್ಷಣೆ ಬಹಳ ಇಂಪಾರ್ಟೆಂಟು, ಹಾರ್ಡ್ ಅರ್ನ್ಡ್ ಮನಿ. ಅದನ್ನು ವಾಪಸ್ ತಗೊಂಡ್ಬರ್ತಾರೆ. ಯುದ್ಧ ಸೋಲುವಂತ ಸಂದರ್ಭ ಬಂದಾಗ ಕೋಶಗಳ ರಕ್ಷಣೆಯು ಗಜಪಡೆ ಇದೆ. ಅರ್ಥ. ಸೊ ಇದು ಗಜಪಡೆ. ಈ ಗಜಪಡೆ ಈ ಹಸ್ತಾಧ್ಯಕ್ಷ ಅಂತ ಕರೀತಾರೆ ಅವನ. ಆ ಗಜಪಡೆಯನ್ನ ನೋಡ್ಕೊಳ್ಳೋ ಅಂತವನು. ಸೊ ಇವಾಗಲೇ ನೀವು ನೋಡಿದಿರಲ್ಲ, ದಿವಾನ್ ಖಾನೆ ಎದುರುಗಡೆ ಗಜಶಾಲೆ ಇದೆ. ಇದ್ರಲ್ಲಿ ನೀವು ನೋಡುವಂಥದ್ದು ನಿಮ್ಗೆಲ್ಲಾ ಗೈಡ್ಗಳು ಗಜಶಾಲೆ ತೋರಿಸ್ತಾರೆ ಹಂಪಿನಲ್ಲಿ, ನೀವೆಲ್ಲ ನೋಡಿದಿರಿ ನೀವೇ. ಸೊ ಈ ಗಜಶಾಲೆಯಲ್ಲಿ ಇನ್ಕ್ಲೂಡಿಂಗ್ ನೋಡ್ರಿ, ಶ್ರೀಲಂಕಾದಿಂದ ಆನೆಗಳನ್ನು ತಂದಿದ್ದಾರೆ. ಶ್ರೀಲಂಕಾ ದ್ವೀಪಕ್ಕೆ ಹೋಗಿ ಆನೆಗಳನ್ನ ತಂದಿದ್ದಾರೆ. ನೀವು ಹಿಂದಕ್ಕೆ ಹೋಗಿ ಶ್ರೀಲಂಕಾ ದ್ವೀಪದ ನನ್ನ ವಿಡಿಯೋಗಳು ನೋಡಿದ್ರೆ ಅದರಲ್ಲಿ ನಾನು ಆನೆ ಸಾಕಣೆ ಕೇಂದ್ರವನ್ನು ತೋರಿಸಿದ್ದೀನಿ ನೋಡಿ, ಆಯ್ತಾ. ಈ ಆನೆಗಳನ್ನ ನೋಡಿ ಬಹಳ ಕಷ್ಟದ ಕೆಲಸ. ಏನು, ಆನೆಗಳನ್ನ ಹಿಡಿದು ಪಳಗಿಸಿ ಅದನ್ನೆಲ್ಲ ನೋಡ್ಕೊಳ್ಳೋದು, ಲಾಲನೆ ಪಾಲನೆ ಮಾಡೋದು, ಅದಕ್ಕಾಗಿ ವೈದ್ಯರು ಇವೆಲ್ಲ ಇರ್ತದೆ. ಆನೆ ಕೆಡ್ಡ ಹಿಡಿಯೋರೊಬ್ರು, ಪಳಗಿಸೋರೊಬ್ರು, ಡಾಕ್ಟ್ರೊಬ್ರು, ದೊಡ್ಡ ಟೀಮ್ ಇದು ಆನೆಗಳು, ಬಹಳ ದೊಡ್ಡ ಟೀಮ್. ಆಯ್ತಾ. ಒಂಟೆಗಳ ಕೆಲಸ ಏನು? ಭಾರವಾದ ವಸ್ತುಗಳನ್ನ ಎತ್ತಿಕೊಂಡು ಸಾಗುವುದು. ಎತ್ತುಗಳ ಕೆಲಸ ಏನು? ಎತ್ತುಗಳು ಇತ್ತು ಸೈನ್ಯದಲ್ಲಿ. ಎತ್ತುಗಳ ಕೆಲಸ ಏನು? ಫಿರಂಗಿಯನ್ನ ಸಾಗಿಸುವುದು. ಎತ್ತುಗಳ ಕೆಲಸ ಫಿರಂಗಿಯನ್ನು ಸಾಗಿಸಿ, 2 ಚಕ್ರದ ಗಾಡಿ ಮಧ್ಯ ಫಿರಂಗಿ, 2 ಚಕ್ರದ ಗಾಡಿ ಮಧ್ಯ ಫಿರಂಗಿ, ಅದನ್ನ ಮುಂದೆ ಎತ್ತು ಕಟ್ಬಿಟ್ರೆ ಎಳ್ಕೊಂಡು ಹೋಗುತ್ತೆ ಫಿರಂಗಿನ. ಎಳ್ಕೊಂಡೆಲ್ಲ ಪೊಸಿಷನ್ ಅಲ್ಲಿ ನಿಲ್ಸ್ಬಿಟ್ಟ ತಕ್ಷಣ ಎತ್ತುಗಳನ್ನ ಬಿಚ್ಚಿ ಒಂದ್ ಕಡೆ ಇಟ್ಬಿಡೋದು. ಫಿರಂಗಿ ಆನ್ ಪೊಸಿಷನ್, ಬೆಂಕಿ ಹಾಕಿ ಬೂಮ್, ಅದು ಕರ್ಕೊಂಡೋಗಿ ಪೊಸಿಷನ್ ನಿಲ್ಸಿ, ಯುದ್ಧ ಆದ್ಮೇಲೆ ಅದನ್ನ ಕಟ್ಕೊಂಡು ಪುನಃ ವಾಪಸ್ ಬೆಳ್ಕೊಂಡು ಹೋಗ. ಅದು ಎತ್ತುಗಳ ಕೆಲಸ. ಅದಲ್ಲೇ ಸಣ್ಣ ಪುಟ್ಟ ಅಂತ ಇತ್ತಗಮ ಅನ್ನಕ್ಕೂ ಎತ್ತುಗಳನ್ನ ತಗೊಂಡೋಗ್ತಾ ಇದ್ರು. ಆಯ್ತಾ. ಅದು ಒಂದು ಕೆಲಸ ಇದ್ರಲ್ಲಿ. ನೀರು ಸಂಗ್ರಹಣೆ, ಕತ್ತೆಗಳನ್ನು ಉಪಯೋಗಿಸ್ತಾ ಇದ್ರು ನೀರು ಸಂಗ್ರಹಣೆಗೆ. ಕೃಷ್ಣದೇವರಾಯರ ಕಾಲದಲ್ಲಿ 60,000 ಜನ ಮುಂದಾಗಿ ಹೋಗೋರು. 60,000 70,000 ಜನ ಮುಂದಾಗಿ ಹೋಗೋರು.
ಬ್ಯಾಗ್ಗಳು ಇಟ್ಕೊಂಡು ನೀರಿನ ಕ್ಯಾನ್ಗಳು ಇಟ್ಕೊಂಡು ಹೋಗೋರು, ಬಟ್ಟೆ ಕ್ಯಾನ್ಗಳು, ನೀರ್ ಸೋರದೆ ಇರೋವಂತ ಬಟ್ಟೆ ಕ್ಯಾನ್ಗಳು ಇಟ್ಕೊಂಡು ಹೋಗೋರಂತೆ. ಎಲ್ಲೆಲ್ಲಿ ಕುಡಿಯೋ ನೀರು ಸಿಗುತ್ತೆ ಎಲ್ಲ ತುಂಬ್ಕೊಳ್ಳೋದು, ಒಬ್ಬೊಬ್ಬನ ಕೈಲಿ ಎರಡೆರಡು, ಒಬ್ಬೊಬ್ಬನ ಕೈಲಿ ಎರಡೆರಡು. ಅದನ್ನೆಲ್ಲ ಈ ಒಂಟೆಗೆ, ಈ ಕತ್ತೆಗೆ ಒರ್ಸೋದು. ಅದನ್ನ ಮುಂದಕ್ಕೆ ಹೋಗ್ತಾ ಇರೋದು, ಆ ನೀರ್ ಇಟ್ಕೊಂಡು ನಿಂತಿರೋದು. ಬಂದಾಗ ಸೈನಿಕೆಲ್ಲ ನೀರ್ ಕೊಡೋದು, ಅಡ್ಗೆಗೆ ನೀರ್ ಕೊಡೋದು, ಸೈನಿಕ್ ನೀರ್ ಕೊಡೋದು, ಕುದುರೆಗಳಿಗೆ ನೀರ್ ಕೊಡೋದು, ಆನೆಗೆ ನೀರ್ ಕೊಡೋದು. ಇದಷ್ಟು ಜನದ ಕೆಲಸ. ಆಮೇಲೆ ಮುಂದಕ್ಕೆ ಒಂದಷ್ಟು ಜನ ಹೋಗ್ತಾ ಇರ್ತಾರೆ, 1,000 ಜನ. ಎಲ್ಲೆಲ್ಲಿ ಕೆರೆ ಕುಂಟೆಗಳಿವೆ, ಎಲ್ಲಿ ನೀರಿನ ಕೊರತೆ ಇದೆ, ಎಲ್ಲಿ ತರಕಾರಿ ಸಿಗುತ್ತೆ, ಎಲ್ಲಿ ಅಕ್ಕಿ ಬೇಳೆ ಸಿಗುತ್ತೆ, ಸುತ್ತಮುತ್ತಲ ಹಳ್ಳಿಲೆಲ್ಲ ವ್ಯವಹಾರ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡಿರೋದು ಬಟ್ಟೆ. ಲಕ್ಷಾಂತರ ಜನಕ್ಕೆ ದಿನ ಊಟ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ನೀವು, ಇಮ್ಯಾಜಿನ್ ಮಾಡಿ. ಸೊ ಅದೆಲ್ಲ ತಗೊಂಬರೋದು, ತಗೊಂಬಂದು ಅಡಿಗೆ ಮಾಡೋದು, ಕ್ಯಾಂಪ್ ಹಾಕೋದು, ಅಡಿಗೆ ಮಾಡೋದು, ದೊಡ್ಡ ದೊಡ್ಡ ಪರಾತಗಳು, ಅವ್ರನ್ನೇ ಕಲಾಸಿಗಳು. ಆ ಕಲಾಸಿಗಳು ಇದ್ದಿದ್ದ ಜಾಗನೇ ಕಲಾಸಿ ಪಾಳ್ಯ. 3,000 ಜನನ ಹೈದರಾಲಿಂದ ಕರ್ಕೊಂಡ್ಬಂದಿದ್ದು, ಇಲ್ಲಿ ಇಟ್ಕೊಂಡಿದ್ರು ತಮಿಳ್ನಾಡಿಂದ. ಕೋಟೆ ಹಿಂದ್ಗಡೆನೆ ಅವ್ರದ್ದೇನ್ ಕೆಲಸ, ಶಸ್ತ್ರಾಸ್ತ್ರ ತಯಾರು ಮಾಡೋದು, ದೊಡ್ಡ ದೊಡ್ಡ ಪರಾತ ತಯಾರು ಮಾಡೋದು. ಆ ಪರಾತಗಳೆಲ್ಲ ಎತ್ಕೊಂಡೋಗೋದು ಇವರು, ಎತ್ಕೊಂಡೋಗಿ ಅಡಿಗೆ ಹಾಕೊಳ್ಳೋದು. ವಾರ್ ಕ್ಯಾಂಪ್, ಅಡಿಗೆ ಹಾಕೊಂಡು ಅಡಿಗೆ ಮಾಡೋದು, ತಿನ್ಕೊಂಡು ಇನ್ನೊಂದ್ ಕಡೆ ಹೋಗೋದು, ಮುಂದ್ ಕಡೆ ಇನ್ನೊಂದ್ ಕಡೆ ಹಾಲ್ಟ್ ಹಾಕೋದು. ಸೊ ಯುದ್ಧ ಬಿಡಾರ ಒಂದ್ ಕಡೆ ಬಂದ ತಕ್ಷಣ ಅಲ್ಲಿ ಅಡಿಗೆದೊಂದು ಕ್ಯಾಂಪ್ ಇರುತ್ತೆ. ಯುದ್ಧ ಎಷ್ಟು ದಿನ ನಡೆಯುತ್ತೆ ಅಂತ ಗೊತ್ತಿಲ್ವಲ್ಲ. ಈಗ ಇಮ್ಯಾಜಿನ್ ಮಾಡಿ, ಕೃಷ್ಣದೇವರಾಯರು 6 ರಿಂದ 7 ವರ್ಷಗಳ ಕಾಲ ತಮ್ಮ ದಂಡಯಾತ್ರೆ ಮಾಡಿದ್ರು ಅಂದ್ರೆ ಇದೆಲ್ಲ ಹೋಗ್ತಾ ಇಟ್ಕೊಂಡ್ರಿ. 7 ವರ್ಷ, 7 ವರ್ಷ ಇದೆಲ್ಲ ಹೋಗ್ತಾ ಇತ್ತು. ಇದನ್ನೆಲ್ಲ 7 ವರ್ಷ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಫೈನಾನ್ಸು, ಅಡ್ಮಿನ್ನು, ಹಿಂದ್ಗಡೆ ವಿಜಯನಗರ ಸಾಮ್ರಾಜ್ಯ, ಎಂಟೈರ್ ದಕ್ಷಿಣ ಕರ್ನಾಟಕ, ಎಂಟೈರ್ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್, ಅದರದ್ದು ಸೆಕ್ಯೂರಿಟಿ, ಇದೆಲ್ಲ ನೋಡ್ಕೊಂಡು, ಸೈನ್ಯ, ಅದ್ರ ಸಂಬಳ, ಬಟವಾಡೆ, ಸೈನಿಕರು, ಸಾವು ನೋವು, ಆನೆ, ಕುದುರೆ, ಕತ್ತೆ, ಒಂಟೆ, ಎತ್ತು, ಫಿರಂಗಿ, ಇದೆಲ್ಲನ ನೋಡ್ಕೊಂಡು ಯುದ್ಧ ಗೆದ್ಕೊಂಡು 7 ವರ್ಷ ಒಂದ್ ಕಡೆ ಇನ್ನೊಂದ್ ಕಡೆ ಕಂಟಿನ್ಯೂಸ್ ಪ್ರಯಾಣ ಅಂದ್ರೆ ಏನ್ರಿ ಅರ್ಥ ಅದು? ಕೊನೆಯಲ್ಲಿ ಕೃಷ್ಣದೇವರಾಯರು ಎಲ್ಲಿ ನೆಲ್ಲೂರ್ಗೆ ಹೋಗ್ಬಿಟ್ಟು 6 ತಿಂಗಳು ಇರ್ತಾರಂತಲ್ಲಿ. 6 ತಿಂಗಳು ರೆಸ್ಟ್ ಯುದ್ಧ ಗೆದ್ಬಿಟ್ಟಿರ್ತಾರೆ. ಉದಯಗಿರಿ ಯುದ್ಧ ಗೆದ್ದಾಗೋಗಿದೆ, ಗಜಪತಿ ಕೈಗೆ ಸಿಕ್ಬಿಟ್ಟಿದ್ದಾನೆ, ಎಲ್ಲ ಗೆದ್ದಾಗಿದೆ. ನೆಕ್ಸ್ಟ್ ಇನ್ನೇನು ಉಳಿದಿದೆ ಎಲ್ಲ ಕವರ್ ಆಗೋಗಿದೆ ಇಡೀ ಒರಿಸ್ಸಾ. ಬಾರಯ್ಯ ಸರೆಂಡರ್ ಆಗು ಬರಲ್ಲ, ಬಾರಯ್ಯ ಸರೆಂಡರ್ ಆಗು ಬರಲ್ಲ. 6 ತಿಂಗಳು ಇವ್ರು ಹಂಗೆ ಹ್ಯಾಪಿಯಾಗಿ ಇದ್ರು. ಏನ್ ಮಾಡೋರು ಆ ಟೈಮಲ್ಲಿ? ದಟ್ ಈಸ್ ಕನ್ನಡಿಗ ರಾಜ. ನೀವು ಏನು ಇನ್ನೊಂದ್ಸಲಿ ಹೇಳ್ತೀನಿ, ಆವಾಗಲೇ ಹೇಳಿದೀನಿ. ದೇವಸ್ಥಾನ ಕಟ್ಸಿದ್ರು, ಕೆರೆ ಕುಂಟೆ ಕಟ್ಸಿದ್ರು, ಜನರ ಯೋಗಕ್ಷೇಮ ವಿಚಾರಿಸಿದ್ರು. ಅದು ಕೃಷ್ಣದೇವರಾಯ ನೋಡ್ರಿ. ಒಂದು ಯುದ್ಧದ ಸಿದ್ಧತೆ ಹೆಂಗಿತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ನಿಜವಾದ ಯುದ್ಧದ ಸಿದ್ಧತೆ ಫೈನಲ್ ಯುದ್ಧಕ್ಕೆ ನಾನು ಹೇಳ್ತೀನಿ. ಯಾವ್ದು? ರಕ್ಕಸಗಿ ತಂಗಡಗಿ ಯುದ್ಧ. ಆದ್ರೆ ಇನ್ನೊಂದು ಯುದ್ಧ ಇದೆ ರಾಯರದ್ದು, ರಾಯಚೂರು ಯುದ್ಧ. ಅದನ್ನು ತಗೋಬೇಕು. ರಾಯರ ಕೊನೆ ಯುದ್ಧ, ರಾಯಚೂರು ಮತ್ತು ಮುದುಗಲನ್ನ ವಶಪಡಿಸ್ಕೊಂಡಂತ ಯುದ್ಧ, ಅದನ್ನ ಹೇಳ್ತೀನಿ.